ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲಿ ಸಿಂಪಲ್ಲಾಗಿ ಮ್ಯಾಂಗೋ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ನೋಡಿಸ್ತೀನಿ ಬನ್ನಿ. ಏನಪ್ಪ ಇದು ಮ್ಯಾಂಗೋ ಅಂತಾರೆ, ವೆನಿಲಾ ಐಸ್ ಕ್ರೀಮ್ ಡಬ್ಬ ನೋಡಿಸ್ತಾರೆ ಅಂತ ಅಂದ್ಕೋಬೇಡಿ. ಅದು ಡಬ್ಬ ಇತ್ತು ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡಿದ್ದೀನಿ. ಈಗ ಮೊದಲಿಗೆ 1/2 ಲೀಟ್ರ್ ಹಾಲನ್ನ ನಾನು ಕಾಯಕ್ಕಿಟ್ಟಿದ್ದೀನಿ. ಅದು 1/2 ಲೀಟ್ರ್ ಹಾಲಿರೋದು ಒಂದು 3/4 ಭಾಗ ತನಕ ನಾವು ಕುದಿಸ್ತಾನೆ ಇರಬೇಕು. ಅದು ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಈ ಥರ ಕೈ ಆಡಿಸ್ತಾ ನಾವು ಕುದಿಸ್ತಾನೆ ಇರಬೇಕು. ಇದು ಕುದಿಯೋಷ್ಟರಲ್ಲಿ ನಾವು 2 ಸ್ಪೂನು ಮಿಲ್ಕ್ ಪೌಡರ್ ತೊಗೊಳೋಣ. 2 ಸ್ಪೂನು ಮಿಲ್ಕ್ ಪೌಡರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ಅದನ್ನೆಲ್ಲ ಮಿಕ್ಸ್ ಆಗೋ ಥರ ನಾವು ಕಲಿಸ್ಬೇಕು. ಅಂದರೆ ಹಾಲು ರೀತಿ ಆಗಬೇಕು. ಇದೇನಕ್ಕೆ ಅಂದರೆ ಹಾಲು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಕ್ರೀಮೆಲ್ಲ ಯೂಸ್ ಮಾಡಿಲ್ಲ, ಮನೇಲಿರೋ ಐಟಮಲ್ಲೇ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಥರ ಹಾಲು ಥರ ಆಗಬೇಕು. ಈಗ ನಾನು 2 ಮ್ಯಾಂಗೋ ತೊಗೊಂಡಿದ್ದೀನಿ. ಇದು ಮ್ಯಾಂಗೋ ಸಾಕು 2. ಅದು ಜಾಸ್ತಿ ಫ್ಲೇವರ್ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ 2 ತೊಗೊಂಡಿದ್ದೀನಿ. ಇದು ಜಾಸ್ತಿ ಹಣ್ಣಾಗ್ಬಿಟ್ಟಿದೆ. ಮತ್ತು ಅದನ್ನ ತೋಟ ಎಲ್ಲ ಕೊಯ್ದುಬಿಟ್ಟು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿಕೊಂಡು ಅದರೊಳಗಡೆ ಇರೋ ಅಂದರೆ ಹಣ್ಣಾಗಿರ್ತಲ್ಲ ಮಾವಿನ ಹಣ್ಣು, ಅದನ್ನು ನಾವು ಸೈಡ್ಗೆ ಇಟ್ಕೋಬೇಕಾಗುತ್ತೆ. ನೋಡಿರಿ, ಈ ಥರ ಎಲ್ಲ ಹಣ್ಣಾಗಿದೆ ಫುಲ್ಲು. ನಾನು ಕಟ್ ಮಾಡೋಷ್ಟರಲ್ಲೇ ರಸ ಎಲ್ಲ ಬರ್ತಿತ್ತು. ನೋಡಿರಿ, ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಸೈಡಲ್ಲಿ ಹಚ್ಕೊಂಡು ಇಟ್ಕೊಳ್ಳಿ. ಈಗ ಹಾಲು ಕಾದಿರುತ್ತೆ, ನೋಡೋಣ ಬನ್ನಿ. ಮತ್ತೆ ಇನ್ನೊಂದು ಸಲ ಕೈಯೆಲ್ಲ ಆಡಿಸಿ, ಕೆನೆ ಎಲ್ಲ ಕಟ್ಟಿರುತ್ತೆ, ಅದಕ್ಕೋಸ್ಕರ ಈ ಥರ ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ಈಗ ಕೈಯಲ್ಲಿ ಆಡಿಸಿದ್ಮೇಲೆ ನಾವು ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೈ ಆಡಿಸಿ ಮತ್ತೆ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಗಟ್ಟಿಯಾಗಬೇಕು. ನಮಗೆ ಒಂದು 3/4 ಭಾಗ ನಮಗೆ ಅದು ಗಟ್ಟಿಯಾಗಬೇಕು. ನೋಡಿರಿ, ಈ ಥರ ಆಗಿದೆ. ಈಗ ಮ್ಯಾಂಗೋನ ಮಿಕ್ಸಿ ಮಾಡ್ಕೊತಾ ಇದ್ದೀವಿ. ಒಂದು ಜಾರ್ಗೆ ಹಾಕಿ ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ನಾನು ಸ್ವಲ್ಪ ಜಾರ್ಗೆ ಹಾಕಿರೋದ್ರಿಂದ ಜಾಸ್ತಿ ಪೇಸ್ಟ್ ಆಗಿಲ್ಲ. ಮತ್ತು ಇನ್ನೊಂದು ಸಲ ನಾವು ಮಿಕ್ಸಿ ಮಾಡಬೇಕಾಗುತ್ತೆ. ನೋಡಿರಿ, ಈ ಥರ ಆಗಿದೆ. ಈಗ ಕುದ್ದಿರುತ್ತಲ್ಲ ಹಾಲು, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮ್ಯಾಂಗೋ ರುಬ್ಬಿರೋದನ್ನು ಹಾಕಬೇಕು. ಹಾಕಿ ಈ ಥರ ಎಲ್ಲ ನಾವು ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸಿಲ್ಲ ಅಂದರೆ ಅದು ತಳಕ್ಕೆ ಹೋಗ್ಬಿಡುತ್ತೆ. ನೋಡಿರಿ, ಎಲ್ಲ ಮ್ಯಾಂಗೋ ಕಾಣಿಸ್ತಾ ಇದೆ. ಈ ಕುದಿ ಬರೋ ಟೈಮಲ್ಲಿ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಶುಗರ್, ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ರಿ. ನಾನು 3 ಸ್ಪೂನ್ ಹಾಕಿದ್ದೀನಿ. ಈಗ ಮತ್ತೆ ಅದನ್ನು ಕೈ ಆಡಿಸಿ ಚೆನ್ನಾಗಿ ಕುದಿ ಬರೋವರೆಗೂ ನಾವು ಕುದಿಸ್ಬೇಕು. ಅದು ಮ್ಯಾಂಗೋ ಫ್ಲೇವರ್ ಬರೋವರೆಗೂ ನಾವು ಕುದಿಸ್ಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿದ್ಮೇಲೆ ಇದು ಫುಲ್ಲು ತಣ್ಣಗಾಗೋವರೆಗೂ ಬಿಡಬೇಕು. ನೋಡಿರಿ, ಈಗ ಕುದಿ ಅಂಟ್ತಾ ಇದೆ. ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಈ ಕುದಿ ಬರೋ ಟೈಮಲ್ಲಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಅದನ್ನು ಕುದಿಸಿದ್ರೆ ಅದು ಮ್ಯಾಂಗೋ ಫ್ಲೇವರೆಲ್ಲ ಹಾಲಲ್ಲಿ ಇಟ್ಕೊಂಡಿರುತ್ತೆ. ಈಗ ಕೂಲ್ ಆಗೋಕ್ಕೆ ಬಿಡಬೇಕು ನಾವು ಇದನ್ನು. ಇದು ಚೆನ್ನಾಗಿ ಕೂಲ್ ಆದಮೇಲೆ ಒಂದು ಜಾರ್ ತೊಗೊಂಡು ಅದಕ್ಕೆ ನಾವು ಹಾಕಬೇಕಾಗುತ್ತೆ. ನೋಡಿರಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಅದಕ್ಕೆ ಕಾಯಿಸಿರೋ ಅಂಥ ಹಾಲು ಮ್ಯಾಂಗೋದೆಲ್ಲನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಗ್ರೈಂಡ್ ಮಾಡಿಬಿಡ್ತು, ನಿಲ್ಲಿಸಿ ಹಾಕಬೇಕು, ಇಲ್ಲಾಂದರೆ ಫುಲ್ಲು ಎಗೆದ್ಬಿಡುತ್ತೆ. ನೋಡಿರಿ, ಈ ಥರ ಪೈನ್ ಪೇಸ್ಟ್ ಮಾಡಿಕೊಡ್ರಿ. ಹಾಲಲ್ವ ಬೇಗ ಆಗಿಬಿಡುತ್ತೆ. ನೋಡಿರಿ, ಈ ಥರ ಆದಮೇಲೆ ನಾವು ವೆನಿಲಾ ಐಸ್ ಕ್ರೀಮ್ ಡಬ್ಬ ಇತ್ತು, ಅದಕ್ಕೆ ಎಲ್ಲ ಲೇಯರೆಲ್ಲ ಇರುತ್ತೆ ಎಕ್ಸ್ಟ್ರಾ, ಅದಕ್ಕೋಸ್ಕರ ಅದನ್ನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ರುಬ್ಬಿರೋ ಅಂಥದ್ದು ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು 6 ರಿಂದ 7 ಅವರ್ಸ್ ಆದರೂ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಇನ್ನು ಚೆನ್ನಾಗಿ ಅದು ಸೆಟ್ ಆಗೋದಕ್ಕೆ ನಾವು ಬಿಡಬೇಕು. ನೋಡಿರಿ, ಇವಾಗ ಒಂದು 6 ರಿಂದ 7 ಅವರ್ ಆಗಿದೆ. ಫುಲ್ ನೈಟ್ ಇದ್ದರೂ ಓಕೆನೇ. ನಾನು ಫುಲ್ ನೈಟ್ ಬಿಟ್ಟಿದ್ದೆ. ನೋಡಿರಿ, ಈ ಥರ ಎಷ್ಟು ಚೆನ್ನಾಗಿದೆ ಆಗಿದೆ. ಮನೆಗಿರೋ ಸಿಂಪಲ್ಲಾಗಿರೋ ಐಟಮ್ ತೊಗೊಂಡು ಈ ಥರ ಮಾಡ್ಕೊಳ್ಳಿ, ಮಕ್ಳಿಗೂ ಮಾಡಿಕೊಡಿ. ಸೂಪರಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ.